ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು, ಕ್ರಿಯಾ ಯೋಜನೆ ಮಾಡ್ತೇವೆ ಅಂತ ಹೇಳಿದ್ರು. ಆದರೆ ಯಾವ ಕೆಲಸ ಕೂಡ ಆಗ್ತಾ ಇಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ. ಸಮಸ್ಯೆಗಳಿಗಿಂತ ರಾಜಕೀಯ ಬೆಳವಣಿಗೆ ಜಾಸ್ತಿ ಇದೆ, ಪರ ವಿರೋಧವೇ ಜಾಸ್ತಿ ಇದೆ. ರಾಜ್ಯದ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಅದರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಸಂಜೆ ಶಾಸಕರ ಜೊತೆಗೆ ಚರ್ಚೆ ಮಾಡ್ತಾರೆ. ಈಗಾಗಲೇ ಅಶೋಕ್ ಅವರ ಜೊತೆಗೆ ನಾವು ಸಭೆ ಮಾಡಿದ್ದೇವೆ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಚರ್ಚೆ ಮಾಡಿ ಇಲ್ಲಿ ಈಗಿನ ಸರ್ಕಾರದಲ್ಲಿ ನೀವು ಏನು ಚರ್ಚೆ ಮಾಡಿದ್ರು ಉಪಯೋಗ ಬರದೇ ಇರೋದು ನನ್ನ ಅಭಿಪ್ರಾಯ. ಈಗ ನೋಡಿ, ಕಲ್ಯಾಣ ಕರ್ನಾಟಕದ ನಮ್ಮ ಲೀಡರ್ಗಳೇ ಇದ್ದಾರೆ. ಕಳೆದ ಬಜೆಟ್ನಲ್ಲಿ 5,000 ಕೋಟಿ ರೂಪಾಯಿಗಳನ್ನು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಹಣ ಕೊಡ್ತೀವಿ ಅಂದರು. ಯೋಜನೆ ಕ್ರಿಯಾ ಯೋಜನೆ ಮಾಡಿ ಅಂದರು. ವರ್ಷ ಮುಗಿತಾ ಬಂತು. ಎಷ್ಟು ಕೊಟ್ರಣ? 3,000 ಕೋಟಿ. 3,000 ಕೊಟ್ಟಿಲ್ಲ, ಇನ್ನೂ ಪೂರ್ಣ ಆಗಿಲ್ಲ. ಕೊಟ್ಟಿಲ್ಲ. ಅದು ಹಳೆ 1,700 ಕೋಟಿ ಉಳಿದಿರೋದು ನಡೀತಾ ಇದೆ. ಯಾವ ವರ್ಕ್ಗಳು ಇಲ್ಲ, ಯಾವ ಕ್ರಿಯಾ ಯೋಜನೆನೂ ಇಲ್ಲ. ಅದರಿಂದ ಅಭಿವೃದ್ಧಿ ಅಂತಕ್ಕಂಥದ್ದು ಅದ್ರ ಜೊತೆಗೆ ಇವತ್ತು ಬಹುಶಃ ನೀವು ಗಮನಿಸ್ತಾ ಇದ್ದೀರಿ, ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಹೆಚ್ಚಿನ ಒಂದು ಮಹತ್ವಕ್ಕಿಂತ ಹೆಚ್ಚಾಗಿ ರಾಜಕೀಯದ ಬೆಳವಣಿಗೆಗಳಿದೆಯಲ್ಲ, ರಾಜಕಾರಣಿಗಳ ಒಂದು ಹೇಳಿಕೆ ಪರ ವಿರೋಧ ಹೇಳ್ತಕ್ಕಂಥದ್ದೇ ದೊಡ್ಡ ಮಟ್ಟದಲ್ಲಿ ಇವತ್ತು ಮಹತ್ವ ಪಡೆದಿದೆಯೋ ಹೊರತು ನಾಡಿನ ಜನತೆಯ ಸಮಸ್ಯೆಗಳ ಬಗ್ಗೆ ದೊಡ್ಡ ಮಟ್ಟದ ಮಹತ್ವ ಇವತ್ತು ಕಾಣ್ತಾ ಇಲ್ಲ. ಯಾರು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಕೂತು ಚರ್ಚೆ ಮಾಡ್ತೀವಿ ಸಾಯಂಕಾಲ. JDSನ ಶಾಸಕರುಗಳು ನಾವೆಲ್ಲ ಕೂತು ಚರ್ಚೆ ಮಾಡ್ತೀವಿ. ಯಾವ ಆ್ಯಂಗಲಲ್ಲಿ ಹೋಗಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿ ನಂತರ ನಿರ್ಧಾರ ಮಾಡ್ತೀವಿ. ಮೊನ್ನೆ ವಿರೋಧ ಪಕ್ಷದ ಅಧಿಕೃತ ನಾಯಕರು ಅಶೋಕ್ ಅವರು ನಾವು ಎಲ್ಲ ಕೂತು ಚರ್ಚೆ ಮಾಡಿದ್ದೇವೆ. ಒಟ್ಟಾರೆ ಎರಡೂ ಪಕ್ಷಗಳು ಜೊತೆಯಾಗಿ ಕೆಲಸ ಮಾಡಬೇಕು ಅನ್ನೋದನ್ನು ಎರಡೂ ಪಕ್ಷದಲ್ಲೂ ಇವತ್ತು ಭಾವ ಚರ್ಚೆ ಮಾಡಿ ಇಲ್ಲಿ ಈಗಿನ ಸರ್ಕಾರದಲ್ಲಿ ನೀವು ಏನು ಚರ್ಚೆ ಮಾಡಿದ್ರು ಉಪಯೋಗ ಬರದೇ ಇರೋದು ನನ್ನ ಅಭಿಪ್ರಾಯ.